ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ. ಇದರಿಂದ ಪಾಂಡವ ವೀರರ ಜೊತೆ ಭೀಷ್ಮರ ಘೋರ ಯುದ್ಧ ಮತ್ತು ಶ್ರೀಕೃಷ್ಣ ಚಾಟಿಯನ್ನು ತಗೊಂಡು ಭೀಷ್ಮರ ಕಡೆ ಓಡೋದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸಂಜಯ ಹೇಳ್ತಾನೆ, ರಾಜನೇ, ಈಗ ಭೀಷ್ಮರು ತಮ್ಮ ವಿಶಾಲ ವಾಹಿನಿಯನ್ನು ತಗೊಂಡು ಹೊರಡ್ತಾರೆ ಮತ್ತು ಅವರು ಅದನ್ನು ಸರ್ವತೋಭದ್ರ ಅನ್ನುವಂತಹ ಒಂದು ವ್ಯೂಹವನ್ನು ರಚನೆ ಮಾಡ್ತಾರೆ. ಕೃಪಾಚಾರ್ಯ, ಕೃತವರ್ಮ, ಶೈಬ್ಯ, ಶಕುನಿ, ಜಯದ್ರಥ, ಸುದಕ್ಷಿಣ ಮತ್ತು ನಿಮ್ಮ ಎಲ್ಲ ಮಕ್ಕಳು ಕೂಡ ಭೀಷ್ಮರ ಜೊತೆ ಇಡೀ ಸೈನ್ಯದ ಮುಂದೆ ಹೋಗಿ ನಿಂತ್ಕೊಳ್ತಾರೆ. ದ್ರೋಣಾಚಾರ್ಯರು, ಭೂರಿಶ್ರವ, ಶಲ್ಯ ಮತ್ತು ಭಗದತ್ತ ವ್ಯೂಹದ ಬಲಗಡೆ ನಿಂತ್ಕೊಂಡ್ರೆ, ಅಶ್ವತ್ಥಾಮ, ಸೋಮದತ್ತ ಮತ್ತು ಇಬ್ಬರು ಅವಂತಿ ರಾಜಕುಮಾರರು ತಮ್ಮ ವಿಶಾಲ ಸೈನ್ಯದ ಸಹಿತ ಎದುರುಗಡೆ ನಿಂತ್ಕೊಳ್ತಾರೆ. ತ್ರಿಗರ್ತದ ವೀರರ ಜೊತೆ ಇದ್ದಂಥ ರಾಜ ದುರ್ಯೋಧನ ವ್ಯೂಹದ ಮಧ್ಯಭಾಗದಲ್ಲಿ ನಿಂತ್ಕೊಳ್ತಾನೆ. ಮತ್ತು ಮಹಾರಥಿ ಅಲಂಭುಷ ಮತ್ತು ಶ್ರುತಾಯು ಇರ್ತಾನಲ್ಲ, ಅವನು ಎಲ್ಲ ವ್ಯೂಹಬದ್ಧವಾದ ಸೈನ್ಯದ ಹಿಂದೆಗಡೆ ನಿಂತ್ಕೊಳ್ತಾನೆ. ಈ ರೀತಿ ನಿಮ್ಮ ಸೈನ್ಯದ ವೀರರೆಲ್ಲರೂ ಕೂಡ ವ್ಯೂಹ ರಚನೆಯ ಹಾಗೆ ನಿಂತು ಯುದ್ಧಕ್ಕೋಸ್ಕರ ತಯಾರಾಗ್ತಾರೆ. ಇನ್ನೊಂದು ಕಡೆ ರಾಜ ಯುಧಿಷ್ಠಿರ, ಭೀಮಸೇನ, ನಕುಲ ಮತ್ತು ಸಹದೇವ ಇವರೆಲ್ಲರೂ ಕೂಡ ಸೈನ್ಯದ ವ್ಯೂಹದ ಮುಖದ ಭಾಗದಲ್ಲಿ ನಿಂತ್ಕೊಳ್ತಾರೆ. ಮತ್ತು ದೃಷ್ಟದ್ಯುಮ್ನ, ವಿರಾಟ, ಸಾತ್ಯಕಿ, ಶಿಖಂಡಿ, ಅರ್ಜುನ, ಘಟೋದ್ಗಜ, ಚೇಕಿತಾನ, ಕುಂತಿಭೋಜ, ಅಭಿಮನ್ಯು, ದೃಪದ, ಯುಧಾಮನ್ಯು ಮತ್ತು ಕೇಕಯ ರಾಜಕುಮಾರ ಈ ಎಲ್ಲ ವೀರರು ಕೂಡ ಕೌರವರ ಎದುರಾಳಿಯಾಗಿ ತಮ್ಮ ಸೈನ್ಯದ ವ್ಯೂಹವನ್ನು ರಚನೆ ಮಾಡಿ ನಿಂತ್ಕೊಳ್ತಾರೆ. ಈಗ ನಿಮ್ಮ ಪಕ್ಷದ ವೀರರು ಭೀಷ್ಮರನ್ನ ಮುಂದಿಟ್ಕೊಂಡು ಪಾಂಡವರ ಕಡೆ ನಡೀತಾರೆ. ಇದೇ ರೀತಿ ಭೀಮಸೇನಾದಿ ಪಾಂಡವ ಯೋಧರೂ ಕೂಡ ಸಂಗ್ರಾಮದಲ್ಲಿ ವಿಜಯವನ್ನು ಪಡೆಯುವ ಆಸೆಯಿಂದ ಭೀಷ್ಮರ ಜೊತೆ ಯುದ್ಧ ಮಾಡೋದಕ್ಕೋಸ್ಕರ ಮುಂದೆ ಬರ್ತಾರೆ. ಈಗ ಎರಡೂ ಕಡೆಯಿಂದ ಘೋರ ಯುದ್ಧ ಆಗೋದಕ್ಕೆ ಶುರುವಾಗುತ್ತೆ. ಎರಡೂ ಕಡೆಯ ವೀರರು ಕೂಡ ಒಬ್ಬರು ಇನ್ನೊಬ್ಬರ ಕಡೆ ಓಡ್ ಹೋಗಿ ಪ್ರಹಾರವನ್ನು ಮಾಡ್ತಾ ಇದ್ರು. ಆ ಭೀಷಣ ಯುದ್ಧದಿಂದ ಪೃಥ್ವಿ ಅಲುಗಾಡೋದಕ್ಕೆ ಶುರುವಾಗತ್ತೆ. ಧೂಳಿನ ಕಾರಣದಿಂದ ದೇದೀಪ್ಯಮಾನವಾದಂತಹ ಸೂರ್ಯನು ಕೂಡ ಪ್ರಭಾಹೀನನಾದಾಗೆ ಕಾಣ್ತಾನೆ. ಅಂದರೆ ಈ ಸೈನ್ಯಗಳು ನಡೀತಾ ಇರುವ ಒಂದು ಫೋರ್ಸ್ ಇರುತ್ತಲ್ಲ, ಮತ್ತು ಅಷ್ಟು ಜನ ಒಟ್ಟಾಗಿ ನಡ್ಕೊಂಡು ಬರ್ತಾ ಇದ್ದಾಗ ಧೂಳೆಲ್ಲ ಎರಚಿದಾಗ ಆಗ್ತಾ ಇದೆ. ಅದೇನಾಗ್ತಾ ಇದೆ ಅಂತಂದರೆ ಸೂರ್ಯನೇ ಕಾಣಿಸ್ತಾ ಇಲ್ಲ, ಅಷ್ಟೊಂದು ಧೂಳು ಎದ್ದಿದೆ ಅಂತ ಅಂದ್ಬಿಟ್ಟು ಆ ಒಂದು ಸಮಯದಲ್ಲಿ ಭಾರೀ ಭಯದ ಸೂಚನೆಯನ್ನು ಕೊಡ್ತಾ ಬಹಳ ಪ್ರಚಂಡವಾದಂತಹ ಗಾಳಿ ಕೂಡ ಹರಿಯೋದಕ್ಕೆ ಶುರುವಾಗುತ್ತೆ. ನರಿಗಳು ಬಹಳ ಭಯಂಕರವಾಗಿ ಚೀರಾಡ್ತಾ ಇತ್ತು. ಇದರಿಂದ ಏನು ಅನ್ನಿಸ್ತಾ ಇತ್ತು ಅಂತಂದರೆ, ತುಂಬ ದೊಡ್ಡದು ಯಾವುದೋ ಒಂದು ಸಂಹಾರ ಕಾಲ ಸಮೀಪವಾಗಿದೆಯೇನೋ ಆ ರೀತಿ ಅನ್ನಿಸ್ತಾ ಇತ್ತು. ನಾಯಿಗಳು ಬೇರೆ ಬೇರೆ ರೀತಿಯ ಶಬ್ದಗಳನ್ನು ಮಾಡ್ತಾ ಅಳೋದಕ್ಕೆ ಶುರು ಮಾಡುತ್ತೆ. ಆಕಾಶದಿಂದ ಉರಿತಾ ಇರುವಂಥ ಉಲ್ಕೆಗಳಿರುತ್ತಲ್ಲ, ಅದು ಪೃಥ್ವಿಯ ಮೇಲೆ ಬೀಳೋದಕ್ಕೆ ಶುರುವಾಗುತ್ತೆ. ಈ ಅಶುಭ ಮುಹೂರ್ತದಲ್ಲಿ ಬಂದು ನಿಂತಿರುವಂಥ ಆನೆಗಳು, ಕುದುರೆಗಳು ಮತ್ತು ರಾಜರಿಂದ ಕೂಡಿರುವಂಥ ಎರಡೂ ಸೈನ್ಯಗಳ ಶಬ್ದ ಬಹಳ ಭಯಂಕರವಾಗಿತ್ತು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಈಗ ಯುದ್ಧ ಪ್ರಾರಂಭವಾಗಿದೆ, ಎಷ್ಟೋ ಜನ ಅಲ್ಲಿ ಸಾಯ್ತಾರೆ. ಇವಾಗ ಆ ಒಂದು ಮುನ್ಸೂಚನೆಯನ್ನು ಕೊಡೋದಕ್ಕೋಸ್ಕರ ಇದೆಲ್ಲ ಪ್ರಕೃತಿಯಲ್ಲಿ ಆಗ್ತಾ ಇದೆ. ಎಲ್ಲಕ್ಕಿಂತ ಮೊದಲು ಮಹಾರಥಿ ಅಭಿಮನ್ಯು ದುರ್ಯೋಧನನ ಸೈನ್ಯದ ಮೇಲೆ ಆಕ್ರಮಣವನ್ನು ಮಾಡ್ತಾನೆ. ಯಾವ ಸಮಯದಲ್ಲಿ ಆ ಅನಂತ ಸೈನ್ಯ ಸಮುದ್ರದ ಒಳಗಡೆ ನುಗ್ಗೋದಕ್ಕೆ ಶುರುವಾಯಿತೋ ಆಗ ನಿಮ್ಮ ದೊಡ್ಡ ದೊಡ್ಡ ವೀರರು ಕೂಡ ಅವನನ್ನು ತಡೆಯೋದಕ್ಕೆ ಆಗಲೇ ಇಲ್ಲ. ಅಂದರೆ ಅಭಿಮನ್ಯು ಅಷ್ಟೊಂದು ಪರಾಕ್ರಮಿ ಅವನು, ಅರ್ಜುನನ ಥರಾನೇ ಅವನು. ಸೊ ನಿಮ್ಮ ಸೈನ್ಯದವರು ಅವನನ್ನು ತಡೆಯೋದಕ್ಕೆ ಆಗಲಿಲ್ಲ. ಅವನು ಬಿಟ್ಟಿದಂಥ ಬಾಣಗಳು ಅನೇಕ ಕ್ಷತ್ರಿಯ ವೀರರನ್ನು ಯಮಲೋಕಕ್ಕೆ ಕಳಿಸ್ತು. ಅವನು ಕೋಪದಿಂದ ಯಮದಂಡದ ಹಾಗೆ ಬಾಣಗಳನ್ನು ಸುರಿಸಿ ಅನೇಕ ರಥಗಳು, ರಥಿಗಳು, ಕುದುರೆಗಳು, ಕುದುರೆ ಸವಾರರು, ಆನೆಗಳು ಮತ್ತು ಗಜಾರೋಹಿಗಳನ್ನು ಕೂಡ ವಿಧೀರ್ಣಗೊಳಿಸ್ತಾನೆ. ಹೆದರ್ಕೋಬೇಕು ಅವ್ರು, ಆ ರೀತಿ ಮಾಡ್ತಾನೆ. ಅಭಿಮನ್ಯುವಿನ ಈ ರೀತಿಯ ಅದ್ಭುತ ಪರಾಕ್ರಮವನ್ನು ನೋಡಿ ರಾಜರು ಪ್ರಸನ್ನರಾಗಿ ಅವರ ಪ್ರಶಂಸೆಯನ್ನು ಕೂಡ ಮಾಡ್ತಾರೆ. ಅಂದರೆ ಇಷ್ಟು ಚೆನ್ನಾಗಿ ಯುದ್ಧ ಮಾಡ್ತಾ ಇದ್ದಾನೆ ಹುಡುಗ ಅಂತಂದ್ಬಿಟ್ಟು ಅವ್ರು ಪ್ರಶಂಸೆ ಮಾಡ್ತಾರೆ. ಈ ಸಮಯದಲ್ಲಿ ಅವನು ಕೃಪಾಚಾರ್ಯ, ದ್ರೋಣಾಚಾರ್ಯ, ಅಶ್ವತ್ಥಾಮ, ಬೃಹದ್ಬಲ, ಜಯದ್ರಥ ಈ ವೀರರನ್ನು ಕೂಡ ತಿರುಗಾಡಿಸ್ತಾ, ಅಂದರೆ ಅವರು ಅಲ್ದಾಡ್ಬೇಕು ಆ ರೀತಿ ಬಹಳ ಬೇಗ ಮತ್ತು ಚಾಣಾಕ್ಷತನದಿಂದ ಅವರ ರಣಭೂಮಿಯಲ್ಲಿ ವಿಚರಣೆ ಮಾಡ್ತಾ ಇದ್ದ. ಆ ಕಡೆ ಈ ಕಡೆ ಓಡಾಡ್ಕೊಂಡು ಅವನು ಯುದ್ಧ ಮಾಡ್ತಾ ಇದ್ದ.
ಅವನು ತನ್ನ ಪ್ರತಾಪದಿಂದ ಶತ್ರುಗಳನ್ನು ಸಂತಪ್ತರನ್ನಾಗಿಸೋದನ್ನು ನೋಡಿ ಕ್ಷತ್ರಿಯ ವೀರರಿಗೆ ಹೀಗೆ ಅನ್ನಿಸ್ತಾ ಇತ್ತು, ಈ ಲೋಕದಲ್ಲಿ ಇಬ್ಬರು ಅರ್ಜುನರು ಪ್ರಕಟರಾಗಿದ್ದಾರೇನೋ ಅನ್ನಿಸ್ತಾ ಇದೆ ಅಂತ ಅನ್ಕೊಳ್ತಾ ಇದ್ದಾರೆ ಅವರು. ಅರ್ಜುನ ಹೇಗೆ ಪರಾಕ್ರಮಶಾಲಿಯೋ ಅವನ ಮಗ ಅಭಿಮನ್ಯುನೂ ಕೂಡ, ಅದಕ್ಕೆ ಇಬ್ಬರು ಅರ್ಜುನರಿದ್ದಾರೇನೋ ಅನ್ನಿಸ್ತಾ ಇತ್ತು. ಈ ರೀತಿ ಅಭಿಮನ್ಯು ವಿಶಾಲ ವಾಹಿನಿಯ ಕಾಲನ್ನು ಕಿತ್ತುಬಿಟ್ಟ. ಅಂದರೆ ಅವರು ನಡೆದಾಡಕ್ಕೆ ಆಗಬಾರದು ಆ ರೀತಿ ಅವನು ಮಾಡ್ತಾನೆ. ಮತ್ತು ದೊಡ್ಡ ದೊಡ್ಡ ಮಹಾರಥಿಗಳನ್ನು ಕೂಡ ನಡಗಿಸ್ಬಿಡ್ತಾನೆ. ಇದರಿಂದ ಅವನ ಸುಹೃದಯರಿಗೆ ಬಹಳ ಪ್ರಸನ್ನತೆ ಉಂಟಾಗುತ್ತೆ. ಅಭಿಮನ್ಯುವಿನ ಮೂಲಕ ಓಡಿಸಲ್ಪಟ್ಟಂತ ನಿಮ್ಮ ಸೈನ್ಯ ಇದೆಯಲ್ಲ, ಅದು ಅತ್ಯಂತ ಆತುರವಾಗಿ ಕಿರ್ಚಾಡ್ತಾರೆ. ಅಂದರೆ ಅವನು ಮಾಡಿದಂಥ ಯುದ್ಧ ಇದೆಯಲ್ಲ, ಅದರಿಂದ ಇವರೆಲ್ಲ ಓಡೋದಕ್ಕೆ ಶುರು ಮಾಡ್ತಾರೆ, ಎಲ್ಲಿ ನಮ್ಮನ್ನು ಕೊಂದು ಬಿಡ್ತಾನೋ ಅಂತ ಅಂದ್ಬಿಟ್ಟು. ಅಷ್ಟೊಂದು ವೀರಾವೇಶವಾಗಿ ಅವನು ಯುದ್ಧ ಮಾಡ್ತಾ ಇದ್ದಾನೆ. ಸೊ ಅವರು ಈಗ ಕಿರ್ಚಾಡೋದಕ್ಕೆ ಶುರು ಮಾಡ್ತಾರೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.